ಹಾಯ್ ಎವ್ರಿವನ್ 90 ಡೇಸ್ ಪ್ಲಾನಲ್ಲಿ ಡೇ 26 ಇವತ್ತು ನಮ್ಮ ಮನೆಯವರು ಕೂಡ ಬ್ಯಾಂಗ್ಳೂರಿಗೆ ಬರ್ತಾಯಿದ್ರು. ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಸೊ ಇಬ್ಬರೂ ಹೊರಟ್ವಿ. ಸೊ ಆಟೋ ಹೇಳಿದ್ವಿ, ಸೊ ಆಟೋದವರು ಬರಲೇ ಇಲ್ಲ. ಸೊ ನಮ್ಮ ಅದೃಷ್ಟಕ್ಕೆ ನೈಟ್ ಸರ್ವಿಸ್ ಗಾಡಿ ಸಿಕ್ತು, ಅಂದರೆ ಸ್ಲೀಪಿಂಗ್ ಬಸ್ ಸಿಕ್ತು. ಅದು ನಮ್ಮ ಮನೆಯವ್ರ ಫ್ರೆಂಡೇ ಆಗಿದ್ದರು. ಸೊ ಹಂಗಾಗಿ ಬೆಂಗ್ಳೂರಿಗೆ ಅದೇ ಗಾಡೀಲಿ ಬಂದ್ವಿ. ಸೊ ನೋಡಿ 4 ಗಂಟೆ ಹತ್ತಿದ್ದು 6 ಗಂಟೆ 9 ನಿಮಿಷಕ್ಕೆ ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ಇತ್ತು. ಸೊ ಅಂದರೆ ಏನೋ ಟೈಮ್ ಬೇಗ ಹೋಯಿತು ಅನ್ನಿಸ್ತು. ಹಸ್ಬೆಂಡ್ ಅಂದರೆ ಈ ಮಾಮೂಲಿ ಬಸ್ಸಲ್ಲಿ ಹೋಗಿದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗಿರೋದು, ಹಸ್ಬೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸ್ತಿತ್ತು. ಸೊ ಓಕೆ, ಅಂದರೆ ಅವ್ರ ಕೆಲ್ಸಕ್ಕೆ ಅವರು ಹೊರಟು, ನಮ್ಮ ಕೆಲ್ಸಕ್ಕೆ ನಾನು ಟೈಮಲ್ಲಿ ಹೋದೆ. ಸಖತ್ ಖುಷಿ ಅನ್ನಿಸ್ತು ಇವತ್ತು. ಸೊ ಸೆಂಟರೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಸೊ ಬಂದು ಫ್ರೆಶ್ ಅಪ್ ಆಗಿ ಸೊ ಪಪ್ಪಾಯ ತಂದಿದ್ದೆಲ್ಲ ಸೊ ಇಟ್ಕೊಂಡು ತಿಂತ ಈವ್ನಿಂಗ್ ಸೆಷನ್ನ ಅಟೆಂಡ್ ಮಾಡ್ತಾ ಒಂದು ಫ್ರೆಶ್ ಆಗಿ ಫ್ರೆಶ್ ಜೊತೆಗೆ ಫೈಬರ್ ಕಾಂಪ್ಲೆಕ್ಸ್ನ ಹಾಕ್ಕೊಂಡು ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಅದನ್ನು ಮುಗಿಸ್ಕೊತ ಸೊ ನೋಡಿ, ಅಂದರೆ ಯಾಕೆ ಫೈಬರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ದು, ನಮ್ದು ಹೊಟ್ಟೆ ಭಾಗದ ಭೋಜನ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿಗೆ ನನ್ನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.